ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು, ಅತ್ಯಂತ ಶೋಚನೀಯವಾದ್ದು ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಜಮೀರ್ ಅಹ್ಮದ್ ಮಂತ್ರಿ ಮತ್ತು ಅಲ್ಲಿಯ ಶಾಸಕರು ಇವರು ಇಮ್ಮಿಡಿಯೇಟ್ ಬಳ್ಳಾರಿಯಿಂದ ಬಂದು ಅದಕ್ಕೆ ಟ್ಯಾಪೆ ಹಚ್ಚುವಂತ ನಾಟಕವನ್ನ ಒಂದು ರಚನೆ ಮಾಡಿದ್ದಾರೆ. ಒಬ್ಬ ಬಿಹಾರದ ಮುಸ್ಲಿಮನನ್ನ ಬಲಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಅದಕ್ಕೆ ಸಂಬಂಧನೇ ಇಲ್ಲ. ಕಾರಣ, ಈ ವ್ಯಕ್ತಿಯನ್ನ ವ್ಯವಸ್ಥಿತವಾಗಿ ಬೇರೆ ವ್ಯಕ್ತಿಗಳನ್ನ ಅಥವಾ ಒಂದು ದೊಡ್ಡ ಗುಂಪನ್ನ ರಕ್ಷಣೆ ಮಾಡೋಗೋಸ್ಕರ ಇದೊಂದು ತಂತ್ರಗಾರಿಕೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಇನ್ನು ನಿನ್ನನ್ನು ಬಿಡಿಸ್ಕೊಂಡು ಬರ್ತೀವಿ, ಕುಡಿದ ಮತ್ತಿನಲ್ಲಿ ನಾನು ಮಾಡಿದ್ದೀನಿ ಅಂತನ್ನುವಂಥದ್ದನ್ನ ಹೇಳಿಕೆ ಕೊಡು, ಉಳಿದೆಲ್ಲ ನಾವು ನೋಡ್ಕೊಳ್ತೀವಿ ಅಂತನ್ನುವಂತ ಹೇಳಿಕೆ ನಿಶ್ಚಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಇದನ್ನು ಹೇಳು ಅಂತ ಹೇಳಿರ್ತಾರೆ. ಸೊ ಇದನ್ನ ಈ ನಾಟಕ ರಚನೆ ಮಾಡುವಂತಹದ್ದು ಜನರಿಗೆ ಗೊತ್ತು. ನೀವು ಏನೇನ್ ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಗೊತ್ತಾಗಿದೆ. ಜಮೀರ್ ಅಹ್ಮದ್ ಅವರೇ, ನಿಮ್ಮ ನಾಟಕ ನಿಲ್ಲಿಸಿ ನಿಜವಾದ ಯಾರು ಅದನ್ನ ಕುಕೃತ್ಯ ಮಾಡಿದಂತ ವ್ಯಕ್ತಿಗಳನ್ನ ಹಿಡಿದು ಎನ್ಕೌಂಟರ್ ಮಾಡಬೇಕು. ಕಾರಣ ಏನು ಅಂತಂದ್ರೆ, ಈ ಮಾನಸಿಕತೆ ಇದೆಯಲ್ಲ, ಕತ್ತರಿಸುವುದು, ಹೊಡೆಯೋದು ಅಥವಾ ಓಡಿಸೋದು, ಈ ಮಾನಸಿಕತೆ ಇದೆಯಲ್ಲ, ಇದು ಕಟಕರ್ದೆ, ಇದು ಇಸ್ಲಾಮಿನ ಮಾನಸಿಕತೆ ಇದು. ಸೊ ಇದನ್ನು ಹೇಗೆ ಹೋಗಲಾಡಿಸೋದು? ಇದನ್ನು ಹೋಗಲಾಡಿಸ್ಬೇಕಂದ್ರೆ ಎನ್ಕೌಂಟರ್ ಮಾಡಿ. ಇಲ್ಲಾದ್ರೆ ಈ ನಾಟಕ ನಿಮ್ಮ ಮಂತ್ರಿ ಕಂತ್ರಿಗಿರಿ ಎಲ್ಲ ನಮಗ್ ಗೊತ್ತಾಗತ್ತೆ. ಸೊ ಈಗ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಅಲ್ಲಿಯ CCTV ಮಾತ್ರ ಬಂದಾಗಿದೆ, ಅಲ್ಲಿ CCTV ಮಾತ್ರ ಹಾಕಿಲ್ಲ ಅಂತನ್ನುವಂತ ನಾಟಕ ರಚನೆ ಮಾಡಿದರೆ, ಮುಂದೆ ಇದೆ ಹಿಂದೆ ಇದೆ, ಅಲ್ಲಿದೆ ಹಾಕಿಲ್ಲ. ಸೊ ಇದೇನು ನಿಮ್ಮ ಹೇಳಿಕೆ ಯಾರಾದ್ರೂ ನಂಬತಾರ ಇದನ್ನ? ಸೊ ನಿಮ್ಮ ಸರ್ಕಾರ ಇದೆ, ನೀವು ಸಚಿವರಾಗಿದ್ದೀರಿ, ನಾನು MLA ಇದ್ದೀನಿ ಅಂತ ನೋಡಿ ಏನ್ ಬೇಕಾದ್ರೂ ಮಾಡಬಹುದಾ? ಸೊ ಜನರಿಗೆ ಎಲ್ಲ ಗೊತ್ತಾಗತ್ತೆ, ಮಾಡದಂತ ಕುಕೃತ್ಯ ಇದೆಯಲ್ಲ ಅತ್ಯಂತ ಹೀನಾಯ ಕುಕೃತ್ಯ ಇದೆ. ಸೊ ಈ ಮಾನಸಿಕತೆಯನ್ನ ತೊಡೆದು ಹಾಕಬೇಕಾಗಿದೆ. 3 ಎಮ್ಮೆ ನಾನೇ ಕೊಡ್ತೀನಿ, ಆಕಳ ನಾನೇ ಕೊಡ್ತೀನಿ ಅಂತ ಹೇಳಿ ಈಗ ಕೊಡುವಂತದ್ದು ಬಿಟ್ಟುಬಿಡಿ. ಮೊದಲು ಆ ಮಾನಸಿಕತೆಯನ್ನ ತಡೆಯುವಂತದ್ದನ್ನು ಯೋಚನೆ ಮಾಡಿ. ಈ ದೇಶದಲ್ಲಿ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು. ಆ ಪ್ರಾಣಿಯನ್ನ ಈ ರೀತಿಯ ಹೀನಾಯವಾಗಿ, ನಿಮ್ಮ ತಾಯಿಗೆ ಈ ರೀತಿ ಆಗಿದ್ರೆ, ನಿಮ್ಮ ಮುಸ್ಲಿಂ ಹೆಣ್ಮಕ್ಳನ್ನ ಈ ರೀತಿ ಆಗಿದ್ರೆ, ಈ ರೀತಿಯ ಒಂದು ಕೆಟ್ಟ ಈ ದೇಶದ ಹಿಂದೂ ಸಂಸ್ಕೃತಿಯಲ್ಲಿ ಇವತ್ತು ಆ ಪೂಜೆ ಮಾಡುವಂತ ಪ್ರಾಣಿಯನ್ನ ಹಿಂಸೆ ಮಾಡುವಂತ ಮಾನಸಿಕತೆ ಇದೆಯಲ್ಲ, ಇದನ್ನ ಒಪ್ಪೋದಲ್ಲ. ಸೊ ಈ ನಾಟಕ ನಿಲ್ಲಿಸಿ, ಮತ್ತು ನಾನು ಹೇಳೋದು, ಅದನ್ನ CC ಕ್ಯಾಮೆರಾ ನಿಶ್ಚಿತವಾಗಿತ್ತು. ಡಿಪಾರ್ಟ್ಮೆಂಟ್ ಹೇಳಿ ಅದನ್ನು ತಗ್ಸಿದರೆ ನೀವು. ಡಿಪಾರ್ಟ್ಮೆಂಟ್ ಕೂಡ ನೀತಿಗೆಟ್ಟ, ನಾಚಿಕೆಗೆಟ್ಟ ಇವತ್ತು ಸರ್ಕಾರದ ಬಾಲಮಡಕೆಯಾಗಿದ್ದೀರಿ ನೀವು ಹಾಲು ಕುಡಿತಾರೆ, ಸಗಣಿ ತಿಂತಾ ಇಲ್ಲ ನೀವು. ನಿಮ್ಮ ಮನೆ ಮಕ್ಕಳು ಕೂಡ ಹಾಲು ಕುಡಿತಾರೆ ಅಂತ ನೆನಪಿಟ್ಕೊಳ್ಳಿ. ಸೊ ನ್ಯಾಯಕ್ಕೆ ಬೆಲೆ ಕೊಡಿ, ಮಂತ್ರಿಗಳಿಗಲ್ಲ, ಸರ್ಕಾರಕ್ಕಲ್ಲ, ಮುಖ್ಯಮಂತ್ರಿಗಲ್ಲ. ಸೊ ಈ ರೀತಿಯ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಮಾಡಿದ ಮೇಲೆ ಈ ಒಂದು ನಾಟಕವನ್ನ ರಚನೆ ಮಾಡಿ ಮುಚ್ಚಾಕುವಂತ, ತೇಪೆ ಹಾಕುವಂತ ಕೆಲಸವನ್ನ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ. ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ, ಆ ಮಾನಸಿಕತೆ ಏನಿದೆಯಲ್ಲ, ಗೋವನ್ನ ಕಡಿಯುವಂಥದ್ದು, ಗೋಮಾಂಸ ತಿನ್ನುವಂಥದ್ದು, ಗೋವುಗಳನ್ನು ಕದಿಯುವಂಥದ್ದು, ಈ ಮಾನಸಿಕತೆಯನ್ನ ಬದಲಾವಣೆ ಮಾಡೋಗೋಸ್ಕರ ಹಿಂದೂ ಸಮಾಜ ಜಾಗೃತಿಯಾಗಬೇಕು. ಸರ್ಕಾರ, ಕಾನೂನು ಇದನ್ನು ಯೋಚನೆ ಮಾಡಬೇಕು ವಿನಃ ಇನ್ನೇನೋ ನಾಟಕ ರಚನೆ ಮಾಡಿ ಮತ್ತೆ ಮೇಲಿಂದ ಮೇಲೆ ಈ ರೀತಿ ಘಟನೆ ಆಗೋದನ್ನ ತಡೆಯುವಂತಹ ಪ್ರಕ್ರಿಯೆಯನ್ನು ಯೋಚನೆ ಮಾಡಬೇಕು ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.